ಬಹುಶಃ ಇವತ್ತಿನ ಆ ಜಾಹೀರಾತೇನಿದೆ ಅದು ಜಾಹೀರಾತು ಯಾರು ಕಲ್ಪನೆ ಮಾಡಿ ಕೊಟ್ಟಿರ್ತಕ್ಕಂಥ ಜಾಹೀರಾತಲ್ಲ. ಇತ್ತೀಚೆಗೆ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎರಡು ನ್ಯಾಯಾಲಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸ್ ಏನಿದೆ, ಈ ಸರ್ಕಾರ ಈ ಒಂದು ಯೋಜನೆಯ ಹೆಸರಿನಲ್ಲಿ ಹಲವಾರು ವರ್ಷಗಳು, ಇದೊಂದೇ ಸರ್ಕಾರ ಅಲ್ಲ, ಹಲವಾರು ಅಧಿಕಾರಿಗಳು ಸರ್ಕಾರ ನಡೆಸ್ತಕ್ಕಂಥವರು ಆ ಒಂದು ಕಂಪನಿಯ ಜೊತೆ ಶಾಮೀಲಾಗಿ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದೇನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ವೈಲೇಟ್ ಮಾಡಿ, ಆ ಕಂಪನಿ ಮಾಲೀಕನಿಗೆ ರೆಡ್ ಕಾರ್ಪೆಟನ್ನು ಹಾಯಿಸಿ ಆ ಭಾಗದಲ್ಲಿ ಬರ್ತಕ್ಕಂಥ ರೈತರ ಭೂಮಿಗಳನ್ನು ಲೂಟಿ ಮಾಡಿ 20 ವರ್ಷಗಳಾದರೂ ಇನ್ನೂ ಆ ರೈತರ ಭೂಮಿಗಳನ್ನು ಏನು KDB ಮುಖಾಂತರ ಭೂಸ್ವಾಧೀನ ಮಾಡಿದರು. ಹಣ ಕೊಟ್ಟಿಲ್ಲ ರೈತರಿಗೆ 20 ವರ್ಷವಾದರೂ. ಆ ಭೂಮಿಗಳನ್ನು ಹಲವಾರು ಜಾಯಿಂಟ್ ವೆಂಚರ್ಗಳಿಗೆ ದೊಡ್ಡ ದೊಡ್ಡ ಕಂಪನಿ ಜೊತೆ ವ್ಯವಹಾರಗಳು ನಡೆದೋಗಿದೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೊಟ್ಟಂಥ ತೀರ್ಪು, ಆ ಟೋಲ್ ಕಲೆಕ್ಷನ್ ಮಾಡ್ತಿರ್ತಕ್ಕಂಥದ್ದೇ ಇವತ್ತು ಕಾನೂನು ಬಾಹಿರ ಅಂತಕ್ಕಂಥ ತೀರ್ಪು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಈ ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಯಾತಕ್ಕೆ ಮೌನವಾಗಿದ್ದಾರೆ? ನಿನ್ನೆ ದಿನ PWD ಸಚಿವರು ಹೇಳ್ತಾರೆ ಇನ್ನೂ 10 ವರ್ಷ ಕಂಪನಿಗೆ ಅಗ್ರಿಮೆಂಟ್ ಇದೆ ಅಂತೇಳಿ. ಯಾವ ಅಗ್ರಿಮೆಂಟ್ ಇದೆ ಅಂದರೆ ನೀವು ಸರ್ಕಾರದವರು ಅವನ ಜೊತೆಯಲ್ಲಿ ಆ ಕಂಪನಿ ಜೊತೆ ನೀವು ಸೇರ್ಕೊಂಡು ಲೂಟಿ ಹೊಡ್ಕೊಂಡು ಕೂತ್ಕೊಳ್ಳಿ, ರೈತರು ದಿನ ಕೋರ್ಟ್ ಮುಂದೆ ಅಲ್ಕೊಂಡು ನಿಂತಿರ್ತಾರಲ್ವಾ? ಇವತ್ತು ತೀರ್ಪು ಕೊಟ್ಟಿರೋದೇನೆ ಇವರಿಗೆ, ಈ ಸರ್ಕಾರಕ್ಕೆ. ಈ ಸರ್ಕಾರ ಇಂಥ ವ್ಯಕ್ತಿಗಳ ಜೊತೆ ಶಾಮೀಲಾಗಿದ್ದಾರೆ. ಇವತ್ತು ಈ ಒಂದು ಸರ್ಕಾರಗಳು ನಡೆಯತಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡಲಿಕ್ಕೆಲ್ಲ ಸರ್ಕಾರ ಇರೋದು, ನಾಡಿನ 6.5 ಕೋಟಿ ಜನತೆಗೆ ರಕ್ಷಣೆ ಕೊಡಲಿಕ್ಕಿರೋದು ಸರ್ಕಾರ ಅನ್ನೋದನ್ನು ತೀರ್ಪು ಕೊಟ್ಟಿದ್ದಾರೆ, ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. ಈ ಸರ್ಕಾರ ಈ ಕಂಪನಿಗೆ ಇವತ್ತು ಸಂಪೂರ್ಣ ಶರಣಾಗತಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು. ಈ ಸರ್ಕಾರ ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಕ್ಲಿಯರ್ ಕಟ್ ಹೇಳಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಇನ್ನೂ ಈ ಸರ್ಕಾರ ಮೌನಕ್ಕಿರೋದು ನೋಡಿದ್ರೆ ಏನು ಮಾರಾಟ ಮಾಡ್ಕೊಂಡಿದ್ದೀರಿ ನಿಮ್ಮ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿ, ನಿಮ್ಮ ವ್ಯವಹಾರ ಏನು ಇಟ್ಕೊಂಡಿದ್ದೀರಿ ಅಲ್ಲಿ? ಹಾಗಿದ್ರೆ ಈ ಸರ್ಕಾರಕ್ಕಿಂತ ಆ ಕಂಪನಿ ಮಾಲೀಕ ದೊಡ್ಡವನ? ಈ ಸರ್ಕಾರ ನಡೆಸ್ತಾ ಇರೋದು ಆ ಕಂಪನಿ ಮಾಲೀಕನೋ ಇಲ್ಲ ಈ ಸರ್ಕಾರ ನಡೀತಾ ಇರೋದು ಈ ರಾಜ್ಯದ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರೋದು? ಇದನ್ನು